ಬೆಳ್ತಂಗಿಯ ಸೌಜನ್ಯ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ವರ್ಷ ಬಾಲಕಿಯನ್ನ ಅತ್ಯಾಚಾರವೆಸಗಿ ಕೊಲೆ ಮಾಡಿದ್ದು ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಕೇಸ್ ಪ್ರಕರಣವನ್ನು ಸರ್ಕಾರಿ ಬಸ್ನಲ್ಲಿ ಮಹಿಳೆ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ನಿಮ್ಗೆ ಗೊತ್ತಾ, ಪ್ರಪಂಚದಾಗ ರೇಪ್ ಕೇಸಸ್ ರಿಜಿಸ್ಟರ್ ಆದ ಟಾಪ್ ದೇಶದೊಳಗೆ ನಮ್ಮ ದೇಶ ಕೂಡ ಒಂದು. ನೋ ಕಾಮೆಂಟ್ಸ್. ಶಾಕ್ ಆಗ್ಬೇಡ್ರಿ, ರಿಲ್ಯಾಕ್ಸ್. ಒಂದು ವೇನಾಗಿ ನೋಡಿದ್ರೆ ನಮ್ಮ ದೇಶದಾಗ ಕಡಿಮೆ ಐತಿ. ಹೌದಾ? ಲೈಕ್ ನಮ್ಮ ದೇಶ ಜನಸಂಖ್ಯೆಯಲ್ಲಿ ಪ್ರಪಂಚದಾಗ 1ನೇ ಸ್ಥಾನ ಐತಿ. ಈ ಆಧಾರದಾಗ ಹೋದ್ರೆ ಒಂದು ಲೆವೆಲ್ ಕಡಿಮೆನೆ. ಫಾರ್ ಎಕ್ಸಾಂಪಲ್, ಈಗ ಪಾಕಿಸ್ತಾನದಾಗ 15ರಿಂದ 60 ವಯಸ್ಸಿನ ಹೆಣ್ಣು ಮಕ್ಕಳು 6,93,76,000 ಪ್ಲಸ್ ಇದಾರೆ. ಅಂದ್ರೆ ಇದ್ರಾಗ ಕೋಟಿಗೊಂದು ಹೆಣ್ಣು ಮಗು ಆದ್ರೂ 6-7 ರೇಪ್ ಕೇಸಸ್ ರಿಜಿಸ್ಟರ್ ಆಗ್ತಾವ. ಸೇಮ್ ನಮ್ಮ ದೇಶದಾಗ 15ರಿಂದ 60 ವಯಸ್ಸಿನ ಹೆಣ್ಣು ಮಕ್ಕಳು 48,41,00,000 ಪ್ಲಸ್ ಹೆಣ್ಣು ಮಕ್ಕಳ ಒಳಗೆ ಕೋಟಿಗೊಂದು ರೇಪ್ ಆದ್ರೂ 47ರಿಂದ 48 ಕೇಸಸ್ ರಿಜಿಸ್ಟರ್ ಆಗ್ತಾವ. ಸೊ ಈ ತರ ಹೋದ್ರೆ ನಮ್ಮ ದೇಶನ ಬೆಟರ್, ಹೆಮ್ಮೆ ಪಡುವಂತ ವಿಷಯನ ಅಲ್ಲ. ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು. ರಿಲ್ಯಾಕ್ಸ್ ಆದ್ರಲ್ಲ, ಹೆಮ್ಮೆ ಆಗ್ತಿರ್ಬೇಕಲ್ಲ. ನಮ್ಮ ಹಣೆ ಬರನ ಎಷ್ಟು ಕಂಪ್ಯಾರಿಸನ್ ಮಾಡ್ಕೊಂಡು ಖುಷಿ ಪಡೋದು. ಬ್ರೋ ತಮಾಷೆ ಸಾಕು, ಈಗ ಸೀರಿಯಸ್ ಆಗಿ ಮಾತಾಡೋಣ. ನನಗೆ ಗೊತ್ತು, ಈ ವಿಡಿಯೋ ನೋಡಿ ಸ್ವಲ್ಪ ಹೊತ್ತು ಫೀಲ್ ಆಗಿ ಈ ವಿಡಿಯೋ ಮುಗಿದ ಮೇಲೆ ಬೇರೆ ವಿಡಿಯೋ ನೋಡ್ತಾ ಇದನ್ನು ಮರೆತು ಅದರಲ್ಲೇ ಮುಳುಗ್ತೀರ. ಇರಲಿ, ಆದರೂ ಪೂರ್ತಿ ನೋಡ್ರಿ. ರೇಪ್ ಕೇಸಸ್ ಯಾವ ದೇಶದಲ್ಲಾದ್ರೂ, ಯಾವ ದೇಶಕ್ಕಿಂತ ಕಡಿಮೆ ಆದ್ರೂ ರೇಪೆ. ಒಂದು ಹೆಣ್ಣು ಮಗು ಅನುಭವಿಸೋ ನೋವು ಕೂಡ ನೋವೇ. ಅವಳು ಮನುಷ್ಯಳ ಆ್ಯಂಡ್ ಅವಳು ಯಾರ್ದೋ ಅಕ್ಕ, ತಂಗಿ, ತಾಯಿ, ಮಗಳು ಆಗಿರ್ತಾಳೆ. ನಮ್ಮ ದೇಶದಾಗ ರೇಪ್ಗಳು ಯಾವ ಮಟ್ಟಿಗೆ ಆಗ್ತದಾವಂದ್ರೆ ಚಿಕ್ಕ ಮಕ್ಕಳಿಗೆ ಕೂಡ ಸೇಫ್ಟಿ ಇಲ್ಲ. ಮೊನ್ನೆ ತಾನ ನಮ್ಮ ಹುಬ್ಳಿ ಒಳಗೆ 5 ವರ್ಷದ ಮಗುವನ್ನ ಒಬ್ಬ ಬಿಹಾರಿ ಅವನು ರೇಪ್ ಆ್ಯಂಡ್ ಮರ್ಡರ್ ಮಾಡ್ದ. ಅಷ್ಟೇ ಯಾಕೆ 9 ತಿಂಗಳ ಮಗುವನ್ನ ಸಹಿತ ಮಾಡ್ತಾರಂದ್ರೆ ನೀವ ಥಿಂಕ್ ಮಾಡ್ರಿ, ನಮ್ಮ ಕಾನೂನಿನ ಸುವ್ಯವಸ್ಥೆ ಯಾವ ಮಟ್ಟಿಗೈತಿ ಆ್ಯಂಡ್ ಕ್ರಿಮಿನಲ್ಸ್ ನಮ್ಮ ಕಾನೂನಿನ ಮೇಲೆ ಯಾವ ರೀತಿ ಭಯ ಇಟ್ಕೊಂಡಾರಂತ. ಅಲ್ಲಕನು ತಪ್ಪಾಡಿರೋ ಮುನ್ನೆ ಮಕ್ಕಳನ್ನೆಲ್ಲ ಹಾಲು ಅನ್ನ ಉಂಡ್ಕೊಂಡಿರಾಕ ಬಿಟ್ಬಿಟ್ಟು ಅಯ್ಯೋ ಪಾಪೆ ಮುಂಡೆ ಮಕ್ಳ. ಹಂಗಾದ್ರೆ ಈ ರೇಪ್ ಕೇಸಸ್ನ ಪರ್ಮನೆಂಟ್ ಆಗಿ ನಿಲ್ಸೋಕ್ಕಾಗಲ್ವಾ? ಈ ಕ್ವಶನ್ಗೆ ಆನ್ಸರ್ ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ. ಹಂಗಾರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನಾಟಕ ನನ್ನ ಮಕ್ಕಳ ತಾನೆ ಒಳ್ಳೆಯವರು ಅನ್ಸ್ಕೊಳ್ಳೋದು, ನಿಯತ್ತಾಗಿ ಫ್ರಾಂಕ್ ಆಗಿರೋರ್ನ ಕೆಟ್ಟವರು ಅನ್ನೋದು ಈ ಪ್ರಪಂಚ. ಹಂಗಾದ್ರೆ ರೇಪ್ ಕೇಸ್ ಆಗೋದಕ್ಕೆ ಕಾರಣ ಏನು? ಬ್ಯಾಡ್ ಹ್ಯಾಬಿಟ್ಸ್. ಬ್ಯಾಡ್ ಹ್ಯಾಬಿಟ್ಸ್ ಅಂದ್ರೆ ಬರೀ ಆಲ್ಕೋಹಾಲು, ಡ್ರಗ್ಸು, ನಶಾ ಪದಾರ್ಥಗಳು ಅಲ್ಲ, ಪಾರ್ನ್ ಅಡಿಕ್ಷನ್ ಕೂಡ ಹೌದು. ಇವತ್ತಿನವರೆಗೂ ಯಾವ ರಿಸರ್ಚ್ಗಳು ಕೂಡ ಪಾರ್ನ್ ಅಡಿಕ್ಷನ್ ಇಂದನೇ ರೇಪ್ ಆಗ್ಯಾವಂತ ಹೇಳಿಲ್ಲ. ಆದ್ರೆ ನಾನು ಹೇಳ್ತಾ ಇದ್ದೇನೆ, ಹೌದು, ಪಾರ್ನ್ ಅಡಿಕ್ಷನ್ ಇಂದಾನು ಕೇಸಸ್ ಆಗ್ತಾವ್. ಭಾಳ ಹಿಂದೆ ಹೋಗೋದು ಬೇಡ. ಆಗಸ್ಟ್ 2024 ಮೌಮಿತಾ ಅವ್ರನ್ನ ರೇಪ್ ಅಂಡ್ ಮರ್ಡರ್ ಮಾಡಿದ ಸಂಜಯ್ ರಾವ್ ಕೂಡ ಒಬ್ಬ ಪಾರ್ನ್ ಅಡಿಕ್ಟ್ ಆಗಿದ್ದ ಅಂತ ಹೇಳಲಾಗುತ್ತೆ. उसके साथ हॉस्पिटल की जो बाउंड्री थी उसके पीछे बैठ के ये शराब पीना स्टार्ट कर देता है. अब जब शराब पीते पीते इनको थोड़ा टाइम हो जाता है तो ये वहीं से थोड़ी दूर पे एक सोनागाची नाम से एक रेड लाइट एरिया है, वहां पे जाने का ये प्लान करते हैं. और फिर ये वहां पहुंचने के बाद इसका जो दोस्त था वो अंदर चला जाता है. संजय जो था वो वहीं बाहर रोड पे वेट करता है और जो बाहर औरतें जा रही थी उनको छेड़ता है. इसके बाद इसका दोस्त वापस आता है. ये दोनों वहीं से थोड़ी दूर पे चेटला एक दूसरा रेड लाइट एरिया है, वहां पे दोनों साथ में मिलके जाते हैं. दोबारा से इसका दोस्त अंदर जाता है और संजय जो था वहीं बाहर रोड पे एक लड़की थी, उसको पैसे देके उसके प्राइवेट फोटो मोबाइल में मंगा लेता. यहाँ से वो वॉयलेंट अडल्ट कंटेंट देखता अपने मोबाइल में. ಈ ಪಾರ್ನ್ಗೆ ಅಡಿಕ್ಟ್ ಆದವ್ರ ಬ್ರೈನ್ ಹೆಂಗಿರುತ್ತಂದ್ರೆ ಯಾವಾಗಲೂ ಅವರು ಯಾವುದೋ ಒಂದು ಡಿಪ್ರೆಷನ್ ಅಲ್ಲಿ ಇರೋ ತರನ ಇರ್ತಾರೆ. ಅವ್ರು ಯಾವುದೇ ಹೆಣ್ಣನ್ನ ನೋಡಿದ್ರು ಕೆಟ್ಟ ದೃಷ್ಟಿಯಿಂದನ ನೋಡ್ತಾರೆ. ಪಾರ್ನ್ ನೋಡದೆ ಇರೋರು ಕೆಟ್ಟ ದೃಷ್ಟಿಯಿಂದ ನೋಡಲ್ಲ ಅಂತ ಅಲ್ಲ, ಬಟ್ ಪಾರ್ನ್ಗೆ ಅಡಿಕ್ಟ್ ಆದವರು ಜಾಸ್ತಿನೇ ನೋಡ್ತಾರಂತ ಹೇಳಿದ್ದು. 2019 ಒಂದು ಸರ್ವೆ ಪ್ರಕಾರ ನಮ್ಮ ದೇಶದಾಗ ಬರೋಬ್ಬರಿ 89% ಇಂಟರ್ನೆಟ್ ಯೂಸರ್ಸ್ ಪಾರ್ನ್ ವಿಡಿಯೋಸ್ ನೋಡ್ತಾರ. ಇದ್ರಾಗ ಇನ್ನೊಂದು ಬೇಸರದ ವಿಚಾರ ಏನಂದ್ರೆ 13ರಿಂದ 17 ವರ್ಷದ ಮಕ್ಕಳ 50% ಪಾರ್ನ್ ವಿಡಿಯೋಸ್ ನೋಡೋರು ಅದಾರ. ಈ ಪಾರ್ನ ಅಡಲ್ಟ್ ವಿಡಿಯೋಸ್ನ ಪರ್ಮನೆಂಟ್ ಆಗಿ ನಿಲ್ಸೋಕ್ಕಾಗಲ್ವಾ ಅಂತ ಕೇಳಿದ್ರೆ ಹೌದು, ಆಗಲ್ಲ. ಬಿಕಾಸ್ ಈಗಿನ ಡಿಜಿಟಲ್ ಯುಗ ಎಷ್ಟು ಮುಂದುವರೆದೈತೆ ಅಂದ್ರೆ ನಮ್ಮ ದೇಶದಾಗ ಬ್ಯಾನ್ ಆದ್ರೂ VPN ಹಾಕೊಂಡು ಬೇರೆ ಬೇರೆ ವೆಬ್ಸೈಟ್ಗಳಿಂದಾದ್ರೂ ನೋಡ್ತಾರ. ಈಗ ಟಿಕ್ಟಾಕ್, ಪಬ್ಜಿ ಬ್ಯಾನ್ ಆದ್ರೂ VPN ಹಾಕೊಂಡು ಯೂಸ್ ಮಾಡ್ತಿದ್ರಲ್ಲ ಆ ಥರ. ಈಗ ಡಾರ್ಕ್ ವೆಬ್ ಬಗ್ಗೆ ನೀವು ಕೇಳಿರ್ಬೋದು. ಅದ್ರಾಗ ಎಷ್ಟೋ ಇಲ್ಲಿಗಲ್ ಕೆಲಸಗಳು ನಡೆದ್ರೂ ಯಾರು ಏನು ಮಾಡೋಕ್ಕಾಗ್ತಿಲ್ಲ. ನಿಮಗೆ ಈ ಡಾರ್ಕ್ ವೆಬ್ ಬಗ್ಗೆ ಗೊತ್ತಿಲ್ಲ, ಅವರ ಡಾರ್ಕ್ ವೆಬ್ ಬಗ್ಗೆ ವಿಡಿಯೋ ಮಾಡ್ಬೇಕಂದ್ರೆ ಡಾರ್ಕ್ ವೆಬ್ ಅಂತ ಕಾಮೆಂಟ್ ಮಾಡ್ರಿ. ಮತ್ತು ಈ ಪಾರ್ನ್ ವಿಡಿಯೋಸ್ನ ಪರ್ಮನೆಂಟ್ ಆಗಿ ನಿಲ್ಸೋಕ್ಕಂತೂ ಆಗಲ್ಲ. ಮತ್ತು ಪಾರ್ನ್ ಅಡಿಕ್ಟ್ ಆದವ್ರಿಗೆ ಸೊಲ್ಯೂಷನ್ ಏನು ಅಂತ ಕೇಳಿದ್ರೆ ಅದು ನಮ್ಮ ಕೈಯಾಗ ಐತಿ. ಅದರಿಂದ ಹೊರಗೆ ಬರೋ ಮನ್ಸು ಮಾಡಬೇಕು ಅಷ್ಟೇ. ಅದನ್ನು ನೋಡಬೇಕು ಅಂತ ಅನ್ಸೋ ಯಾವುದಾದ್ರೂ ವಸ್ತು ಅವ್ರ ಏನೇ ಆದ್ರೂ ನಿಮ್ಮ ಹತ್ರ ಇದ್ರೆ ಅದನ್ನ ಮೊದಲು ದೂರ ಇಡ್ರಿ. ಅದನ್ನು ನೋಡ್ಬೇಕು ಅನ್ನಿಸ್ದಾಗ ನಿಮಗೆ ಬೇರೆ ಇಷ್ಟವಾದ ಕೆಲಸ ಮಾಡಿರಿ, ಇಷ್ಟವಾದ ಫುಡ್ ತಿನ್ನಿರಿ, ಜಿಮ್ಗೆ ಹೋಗ್ರಿ. ಇಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಇನ್ನು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ ನಮ್ಮ ಕಾನೂನು ವ್ಯವಸ್ಥೆ.
ಇದ್ರಾಗ ಕಾನೂನು ವ್ಯವಸ್ಥೆ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಎಲ್ಲ ದೇಶಗಳನ್ನು ಕಂಪೇರ್ ಮಾಡ್ಕೊಂಡು ನೋಡೋ ನಾವು ಇದನ್ನು ಕಂಪೇರ್ ಮಾಡ್ಕೊಂಡು ನೋಡ್ಬೇಕಲ್ಲ. ಈಗ ನೋಡ್ರಿ, ನಮ್ಮ ಕಾನೂನು ವ್ಯವಸ್ಥೆ ಒಳಗೆ ಕ್ರಿಮಿನಲ್ಗೆ ಯಾವ ಥರ ಶಿಕ್ಷೆ ಕೊಡ್ತಾರ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ. ಸೌದಿ ಅರೇಬಿಯಾ ಒಳಗೆ ರೇಪ್ ಮಾಡಿದವನಿಗೆ ಪ್ರಜ್ಞೆ ತಪ್ಪಿಸಿ ಪಬ್ಲಿಕ್ನ್ಯಾಗ ತಲೆ ಕಡಿತಾರ. ಅಫ್ಘಾನಿಸ್ತಾನ ಮತ್ತು ಚೀನಾ ಒಳಗೆ ಗುಂಡಿಟ್ಟು ಕೊಲ್ತಾರ. ಆದ್ರೆ ನಮ್ಮ ದೇಶದಾಗ ಏನು ಮಾಡ್ತಾರ, ರೊಕ್ಕ ಇದ್ದವಾದ್ರೆ 3 ತಿಂಗಳದಾಗ ಬೇಲ್ನ್ಯಾಗ ಹೊರಗೆ ಬರ್ತಾನೆ, ರೊಕ್ಕ ಇಲ್ದವಾದ್ರೆ 10 ವರ್ಷ ಜೈಲ್ನಾಗ ಇಟ್ಕೊಂಡು ಸಾಕ್ತಾರ. ಅಲ್ಲೇ ಕೆಲಸ ಕೊಟ್ಟು ವಾಪಸ್ ಕಳಿಸ್ಬೇಕಾದ್ರೆ ಪಗಾರನೂ ಕೊಟ್ಟು ಕಳಿಸ್ತಾರ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಈಗೇನು ಗಲ್ ಶಿಕ್ಷೆ ಕೊಟ್ಟರೆ ರೇಪ್ ಕೇಸಸ್ ನಿಂತ ಬಿಡ್ತಾವ ಅಂತ ನೀವು ಕೇಳ್ಬೋದು. ಇದರಿಂದ ಪರ್ಮನೆಂಟ್ ಆಗಿ ರೇಪ್ ನಿಲ್ಲುತ್ತೋ ಇಲ್ವೋ ಗೊತ್ತಿಲ್ಲ. ಕಾನೂನಿನ ಭಯಕ್ಕಾದ್ರೂ ರೇಪ್ ಕೇಸಸ್ ಕಡಿಮೆ ಆಗ್ಬೋದು ಅಂತ ಹೇಳಿದ್ದು. ಏನಂತ್ಯಾ? ಇನ್ನು ನೆಕ್ಸ್ಟ್ ನಮ್ ಎಜುಕೇಶನ್ ಸಿಸ್ಟಮ್. ಈಗ ನಾನು ಹೇಳೋದು ಕೇಳಿದ್ರೆ ಇವ್ ಯಾರಪ್ಪ ಅನ್ಪಡ್ ಅಂತೀರೇನೋ ಗೊತ್ತಿಲ್ಲ. ನಾನು ಮೊದ್ಲ ಹೇಳಿದಾಗ ನಮ್ಮ ದೇಶದಾಗ ಪಾರ್ನ್ ವಿಡಿಯೋಸ್ ನೋಡೋರು 13 ರಿಂದ 17 ವಯಸ್ಸಿನ ಮಕ್ಕಳ 50% ಅದಾರ. ಇನ್ನು ಪ್ರೈಮರಿ ಮುಗಿಸಿ ಹೈಸ್ಕೂಲ್ ಕಾಲಿಟ್ಟಿರೋ 8th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಹ್ಯೂಮನ್ ರೀಪ್ರೊಡಕ್ಷನ್ ಬಗ್ಗೆ ಲೆಸನ್ಸ್ ಅದಾವು. ಇದು ಎಲ್ಲರೂ ತಿಳ್ಕೊಳ್ಬೇಕಾದ ಇಂಪಾರ್ಟೆಂಟ್ ವಿಷಯನ. ಈ ಲೆಸನ್ಸ್ ಇಟ್ಟಿರೋದು ತಪ್ಪಲ್ಲ, ಈ ಲೆಸನ್ಸ್ ಇಟ್ಟಿರೋ ತರಗತಿಗಳು ತಪ್ಪು ಅಂತ ನನ್ನ ಅನಿಸಿಕೆ. ನೀವು ನನ್ನ ಅನ್ಪಡ್ ಅಂತಾದ್ರೂ ಅನ್ಕೋರಿ, ಏನಾದ್ರೂ ಅನ್ಕೋರಿ, ಈ ವಿಚಾರದಾಗ ಯಾರೋ ಏನೋ ಅಂತಾರಂತ ಅನ್ಕೊಂಡು ಸುಮ್ಮನಿರೋದು ತಪ್ಪಾಗುತ್ತೆ. ನಮ್ಗೆ ಅನ್ಸಿರೋ ಅನಿಸಿಕೆಗಳನ್ನ ಹೇಳಲೇಬೇಕು. ಆ ಏಜಿನ ಮಕ್ಕಳಿಗೆ ಹ್ಯೂಮನ್ ರೀಪ್ರೊಡಕ್ಷನ್ ಬಗ್ಗೆ ಲೆಸನ್ಸ್ ಇಟ್ರೆ ಅವ್ರು ಅದನ್ನ ಕೇವಲ ಲೆಸನ್ಸ್ ಆಗೇ ತಗೋತಾರ, ಜನರಲ್ ನಾಲೆಜ್ ಆಗಿ ತಗೋತಾರ ಅಂತ ನಂಗೆ ಅನ್ಸಲ್ಲ. ನೀವು ಕೇಳ್ಬೋದು, ಎಲ್ಲ ಮಕ್ಕಳು ಅದೇ ಥರ ಇರಂಗಿಲ್ಲ, ಕೆಲವು ಮಕ್ಕಳು ಆ ಥರ ತಗೋಬೋದು ಅಂತ ನೀವು ಹೇಳ್ಬೋದು. ಆದ್ರೆ ಆ ಕೆಲವರಿಂದನ ಏನು ಬೇಕಾದರೂ ಆಗ್ಬೋದು. ಆ್ಯಂಡ್ ಇನ್ನೊಂದು ಮೇನ್ ಏನಂದ್ರೆ, ಈ ಫ್ಯಾಷನ್ ಯುಗದಾಗಿರೋ ಹೆಣ್ಣು ಮಕ್ಕಳ ಡ್ರೆಸ್ಸಿಂಗ್ ಸೆನ್ಸ್. ನಮ್ಮ ದೇಶದ ಕಲ್ಚರನ್ನ ಬಿಟ್ಟು ಬೇರೆ ದೇಶದ ಕಲ್ಚರ್ನ ಫಾಲೋ ಮಾಡ್ತಿರೋ ಈಗಿನ ಹೆಣ್ಮಕ್ಳು ಯಾವ ಥರ ಡ್ರೆಸ್ ಹಾಕ್ತದಾರಂದ್ರೆ ಕಾಮುಕರನ್ನ ಇವರ ಕೈ ಬೀಸಿ ಕರಿಯೋ ಥರ ಐತಿ. ಆ ಥರ ಬಟ್ಟೆ ಹಾಕೋ ಕೆಲವು ಹೆಣ್ಮಕ್ಳಿಗೆ ಒಂದು ಮಾತು ಹೇಳ್ತೇನೆ, ಹೆಣ್ಣು ಬಟ್ಟೆ ತೊಟ್ರೆ ಕೈ ಮುಗಿಯೋ ಥರ ಇರಬೇಕು, ಕೈ ಬಿಡೋ ಥರ ಅಲ್ಲ. ಕೆಲವರು ಇದನ್ನ ಕೇಳಿ ನೋಡೋರ್ ದೃಷ್ಟಿ ಸರಿ ಇರಬೇಕು ಅಂತ ಹೇಳ್ತೀರಿ. ಇನ್ನ ಕೆಲವರು ಮತ್ತೆ ಮಕ್ಕಳನ್ನ ಯಾಕೆ ರೇಪ್ ಮಾಡ್ಬೋದು ಅಂತ ಕೇಳಬಹುದು. ಫಸ್ಟ್ ಒನ್ಗೆ ಆನ್ಸರ್ ಮಾಡ್ತೇನೆ. ಹೌದು, ನೋಡೋರ್ ದೃಷ್ಟಿ ಸರಿ ಇರಬೇಕು, ಆದ್ರೆ ಕಾಮುಕರಿಗೆ ಇದು ಅರ್ಥ ಆಗ್ಬೇಕಲ್ಲ. ಸಿಚುವೇಶನ್ ಹೆಂಗಾದ್ರೂ ಟರ್ನ್ ಆಗ್ಬೋದು. ಈಗ ಒಬ್ಬ ಕಾಮುಕನನ್ನ ನೀವು ಹಾಕೋ ಬಟ್ಟೆ ರೀತಿನ ಅವನ ಕೈ ಬೀಸಿ ಕರಿಯೋ ತರ ಆಗ್ಬಹುದು. ಇನ್ನ ಬಟ್ಟೆನ ಸರಿಯಾಗಿ ಹಾಕೋ ಅಂತ ಹೇಳೋ ನೀವು ಮತ್ತೆ ಚಿಕ್ಕ ಮಕ್ಕಳ ಯಾಕೆ ಆಗ್ತಾವ ಅಂತ ಕೇಳಬಹುದು. ನಾನಿವತ್ತು ಒಬ್ರು ನಮ್ಮ ಕನ್ನಡದ ಚಪ್ರಿ ರೀಲ್ ಸ್ಟಾರ್ನ ನೋಡಿದೆ. ಅವ್ರ ಹೆಸರು ಬೇಡ ಇಲ್ಲೇ. ಅವರು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ರೀಲ್ಸ್ ಮಾಡಿ ಒಂದು ರೀಲ್ಸ್ ಅಪ್ಲೋಡ್ ಮಾಡಿದ್ರು. ಅದ್ರಾಗ 2 ಕಾಮೆಂಟ್ಸ್ ನೋಡಿದೆ, ಅದು ನಿಜಾನ ಅನಿಸ್ತು. ಆ ಕಾಮೆಂಟ್ಸ್ನ್ಯಾಗ ಏನಿತ್ತು ಅಂದ್ರೆ, ಫಸ್ಟ್ ಒನ್, ನಿಮ್ಮಂಥವ್ರಿಂದಾನೇ ಪುಟ್ಟ ಮಕ್ಕಳೆಲ್ಲ ಆಗ್ತಿರೋದು, ಬಿಚ್ಕೊಂಡು ಕುಣಿಯೋದು, ಅವ್ರಿಗೆ ನೀವು ಸಿಗಲ್ಲ, ಮಕ್ಕಳನ್ನ ಬಿಡಲ್ಲ ತೂ ಅಂತ. ಸೆಕೆಂಡ್ ಕಾಮೆಂಟ್ ಏನಂದ್ರೆ, ಮಹಾತಾಯಿ ನಿಮ್ಮಂಥವ್ರು ಬಟ್ಟೆ ಬಿಚ್ಚಿ ಕುಣಿತೀರಿ, ಇದನ್ನು ನೋಡಿದ ಕಾಮುಕರು ಏನು ಅರೆಯದ ಪುಟ್ಟ ಕಂದಮ್ಮಗಳನ್ನು ಮಾಡಿ ಕೊಂದು ಬಿಸಾಕ್ತಾರೆ. ನೀವು ಹಣ ಇರೋರು ಯಾರಿಗೂ ಸಿಗಲ್ಲ, ಬಡವ್ರ ಮಕ್ಕಳು ಬಲಿಪಶು ಆಗ್ತಾರೆ, ಥೂ ನಿಮ್ಮ ಜನ್ಮಕ್ಕೆ ಅಂತ. ಇದು ಖರೇನಾ ಅಲ್ಲ? ಮೇ ಬಿ ಕೆಲವ್ರಿಗೆ ಆನ್ಸರ್ ಸಿಕ್ಕಿರುತ್ತಂತ ಅನ್ಸುತ್ತೆ. ಆದರೂ ಈಗಿನ ಯುಗದಾಗ ಹೆಣ್ಣು ಎಲ್ಲಿದ್ರೂ ಸೇಫ್ ಅಲ್ಲ. ಮೊನ್ನೆ ಹುಬ್ಬಳ್ಳಿ ಒಳಗೆ 5 ವರ್ಷದ ಮಗುವಿನ ರೇಪ್ ಆ್ಯಂಡ್ ಮರ್ಡರ್ ಆಗಿತ್ತಲ್ಲ, ಆಗ ಒಬ್ರು ಹತ್ಕೊಂಡು ಒಂದು ಮಾತು ಹೇಳಿದ್ರು, ಭಾರತ ದೇಶದೊಳಗೆ ಹೆಣ್ಮಕ್ಳು ಹುಟ್ಟಬಾರದು, ಇದು ಹುಟ್ಟಬಾರದು, ಹುಟ್ಟಿದ್ರೆ ಈ ಪರಿಸ್ಥಿತಿ, ಅದು ಬಡವ್ರ ಮಕ್ಕಳು ಹುಟ್ಟಬಾರದು. ಹೆಣ್ಣು ಎಲ್ಲಿದ್ರೂ ಸೇಫ್ ಅಲ್ಲ, ಬಟ್ ನಿಮ್ಮ ನಡೆ ನುಡಿಯಿಂದ ಆದಷ್ಟು ನೀವು ಸೇಫ್ ಆಗಿರ್ಬೋದು ಅಂತ ಹೇಳೋಕೆ ಇಷ್ಟಪಡ್ತೇನೆ. ಇನ್ನು ರೇಪ್ ಯಾಕೆ ಆಗ್ತದವ, ಅದನ್ನ ತಡೆಯೋಕೆ ಏನು ಕಾನೂನು ಕ್ರಮ ತಗೋಬಹುದು ಅಂತ ನಿಮಗೆ ಅನ್ಸುತ್ತೋ ಅದನ್ನ ಕಾಮೆಂಟ್ ಮಾಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ. ಬರ್ಗೆಟ್ಟ ನಿನ್ನ ಚೂಲಿಗಿಷ್ಟು ಬೆಂಕಿ ಹಾಕ, ರೇಪ್ ಮಾಡೋ ಮುಂಚೆ ಒಮ್ಮೆ ಮುಗ್ಧ ಮಕ್ಕಳ ಮುಖ ನೋಡ್ಕ, ರೇಪ್ ಮಾಡೋ ನಾಯಿಗೆಲ್ಲ ಆಗ್ಲೇಬೇಕು ಶಿಕ್ಷೆ, ಗೌರ್ಮೆಂಟ್ ಜೈಲಲ್ಲಿಟ್ಟು ಹಾಕ್ತಾರೆ ಭಿಕ್ಷೆ. ಫಸ್ಟ್ ಮೆಟ್ಮೆಟ್ಲು ಹೊಡಿಬೇಕು ನಡ್ಸೋರಿಗೆ ಸಾರ, ನಮ್ ಜನರೇ ಕೊಡ್ತಾರಪ್ಪ ದಡ್ರ ಕೈಲಿ ಅಧಿಕಾರ.